ಏನಾಗುತ್ತಂದ್ರೆ ನಮ್ಮ ಕನ್ನಡದಲ್ಲಿ ಕನ್ನಡ ಸಾಹಿತ್ಯ ಹಾಂ ಸರ್. ಮತ್ತು ಕನ್ನಡದ ಆ್ಯಕ್ಟ್ರಸ್ಗೆ ಮತ್ತು ಕನ್ನಡದ ಜನಕ್ಕೆ ಆ ಕಡೆ ಹಿಂದಿಗೆ ಒಂದು ರೀಚ್ ಆಗುವಂಥ ಒಂದು ಚಾನೆಲ್ ಸಿಗ್ತಾ ಇಲ್ಲ ಚಾನಲ್ ಸಿಗ್ತವೆ. ಅಂತ ಅನಿಸ್ತಾ ಇದೆ ನನಗೆ. ಅಂದ್ರೆ ಅಲ್ಲಿ ಹಿಂದಿಯವರು ನಮ್ಮನ್ನ ಅರ್ಥ ಮಾಡ್ಕೊಳ್ತಿಲ್ವೋ ಏನೋ ಗೊತ್ತಾಗ್ತಿಲ್ಲ. ಇವಾಗ ಮಲೆಗಳಲ್ಲಿ ಮದುಮಗಳು ಅಂತ ಕುವೆಂಪು ಬರೆದ್ರೆ ಹೌದು ಸರ್. ಅದು ನಾರ್ತ್ ಇಂಡಿಯಾದವ್ರಿಗೆ ಹೆಂಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ತದೆ. ಅವ್ರು ಏನೋ ಬರ್ದಿದ್ದಾರೆ ಏನೋ ಇದ್ದಾರೆ ಜೈ ಅಂದ್ಬಿಡ್ತಾರೆ ಅಂತ. ಹೌದು ಹೌದು. ಅವ್ರಿಗೆ ಗೊತ್ತಾಗೋದಿಲ್ಲ ಅಂದ್ರೆ ಪಾಪ ಬೆಂಗಳೂರಿಗೆ ಬಂದಾಗೆಲ್ಲ ಕನ್ನಡ ಅಂತಾರೆ ಅನ್ನೋದೊಂದೇ ಅವ್ರಿಗೆ ಗೊತ್ತಿರೋದು. ಆಟೋ ಡ್ರೈವರ್ಗಳು ಜಗಳ ಆಡಿದ್ರು ಹಾಗೆ ಅಂತ ಅವ್ರಿಗೆ ಕರ್ನಾಟಕ ಅಂದ್ರೆ ಈ ಇಶ್ಯೂಸ್ ಕಾಂಟ್ರವರ್ಸಿಸ್ ತರ ಕಾಣುತ್ತೆ. ಆದ್ರೆ ಕನ್ನಡ ಅಂದ್ರೆ ಅದಕ್ಕೆ ಒಂದು ಸಂಸ್ಕಾರ ಇದೆ. ಕನ್ನಡ ಅಂದ್ರೆ ಅದಕ್ಕೆ ಆದಂತ ಸಾಹಿತ್ಯ ಇದೆ. ಅಷ್ಟು ಅದ್ಭುತವಾಗಿ ರಚನೆಗಳಾಗಿದ್ದಾವೆ. ಇಲ್ಲಿರುವಂತಹ ರಾಜರು ಮಾಡಿದಂಥ ಎಷ್ಟೋ ಒಂದು ಕಾಂಟ್ರಿಬ್ಯೂಷನ್ಸ್ ಇದೆ. ಅದ್ರ ಜೊತೆಲಿ ಇಲ್ಲಿ ಇದ್ದಂಥ ಎಷ್ಟು ಋಷಿಮುನಿಗಳಿದ್ದಾರೆ. ನಮ್ಮ ಶಂಕರರ 4 ಪೀಠಗಳಲ್ಲಿ ಒಂದು ಶೃಂಗೇರಿ ಶಾರದಾ ಪೀಠ ಇಲ್ಲೇ ಇದೆ. ಇವೆಲ್ಲ ಇವಾಗ ನೋಡಿ, ದೇಶ ವಿದೇಶಕ್ಕೆ ಚಾಣಕ್ಯರನ್ನ ಪರಿಚಯ ಮಾಡಿಸಿದಂಥ ಅರ್ಥಶಾಸ್ತ್ರ ಮೈಸೂರಲ್ಲೇ ಸಿಕ್ಕಿದ್ದು, ಓರಿಯೆಂಟಲ್ ರಿಸರ್ಚ್ ಲೈಬ್ರರಿಲಿ ಅಂತ. ಇವೆಲ್ಲ ದೇಶಕ್ಕೆ ಗೊತ್ತಿಲ್ಲ, ಅಥವಾ ಅದು ಒಂದು ಕನ್ನಡ ಭಾಷೆ ಅವ್ರಿಗೆ ಅರ್ಥವಾಗದೇ ಇರೋದ್ರಿಂದ ಈ ಸಂಸ್ಕೃತಿನೂ ಅವ್ರಿಗೆ ಅರ್ಥವಾಗ್ತಾ ಇಲ್ವೇನೋ ಅಂತ ನನಗನ್ಸುತ್ತೆ. ಅವಾಗ ನಾವೊಂದು ಮಾಧ್ಯಮವಾಗಿ ಪಿಕ್ಚರ್ಗಳನ್ನ ಯೂಸ್ ಮಾಡ್ಕೋಬಹುದು ಅಂತ. ಇವಾಗ ಪಿಕ್ಚರ್ಗಳೆಲ್ಲ ಅದು ಆಗ್ತಾ ಇದೆ. ಯಶ್ ಅವರು ಇವರೆಲ್ಲ ನಮ್ಮ ಅವರು ಕಾಂತಾರ, ನಮ್ಮ ರಿಷಬ್ ಶೆಟ್ಟಿ ಅವ್ರದೆಲ್ಲ ನೋಡಿದಾಗ ಸ್ವಲ್ಪ ಖುಷಿ ಆಗತ್ತೆ ನಮಗೆ. ಆ ಲೆಗಸಿನ ಎಲ್ಲ ಕಂಟಿನ್ಯೂ ಮಾಡ್ತಾ ಇದಾರೆ.